ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಹಿಂದಿನ ಪಾರ್ಟ್ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ನಾನು ಸೆಕೆಂಡ್ ಸರ್ವಿಸ್ಗೆ ಅಂಥೇಳಿ ರಾಣೆಬೆನ್ನೂರು ಶುಭ್ ಟಿ ವಿ ಎಸ್ ಶೋರೂಮ್ಗೆ ತೆರಳಿದ್ದು. ಅಲ್ಲಿ ಸೆಕೆಂಡ್ ಸರ್ವಿಸ್ ಆಯಿತು. ವಾಲ್ ಸೆಟ್ಟಿಂಗ್ ಪ್ರಾಬ್ಲಮ್ ಇತ್ತು. ನನ್ನ ಗಾಡಿ ಸ್ವಲ್ಪ ಈ ನಡುವೆ ಒಂದು ಸರ್ತಿ ಮಾಡಿಸಿದ್ದೆ ನಾನು. ಅಗೇನ್ ವಾಲ್ ಸೆಟ್ಟಿಂಗ್ ಸ್ವಲ್ಪ ಕಚ್ ಅಂಥೇಳಿ ಸೌಂಡ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ವಾಲ್ ಸೆಟ್ಟಿಂಗು ಮತ್ತು ಸೆಕೆಂಡ್ ಸರ್ವಿಸು ಎರಡೂ ಆಗಲಿ ಅಂಥೇಳಿ ಶುಭ್ ಟಿ ವಿ ಎಸ್ ಶೋರೂಮ್ ರಾಣೆಬೆನ್ನೂರಿಗೆ ಹೋಗಿದ್ದೆ. ಅಲ್ಲಿ ಅವರು ವಾಲ್ ಸೆಟ್ಟಿಂಗ್ನ ಸೆಟ್ ಮಾಡಿದರು. ಗೊತ್ತಿರ್ಬೋದು, ಈ ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸಮ್ ಪಾರ್ಟ್ಗಳನ್ನು 4 ಪಾರ್ಟ್ಗಳನ್ನು ತೆಗೆದು ಹೊಸವು ಹಾಕಿದ್ರು. ಅವರು 100% ಎಫರ್ಟ್ ಮಾಡಿದರು ರಾಣೆಬೆನ್ನೂರು ಶೋರೂಮ್ನಲ್ಲಿ. ಯಾಕೋ ಏನೋ ಅವ್ರ ಸೆಟ್ಟಿಂಗ್ ಸೀನಿಯರ್ ಟೆಕ್ನಿಷಿಯನ್ ಕೈ ತಪ್ಪಿ ಹೋಯಿತು ಅಂತ ಹೇಳ್ತೀನಿ. ಅದು ಯಾಕೋ ಸರಿ ಹೋಗಲಿಲ್ಲ. ಅದು ಕೊನೆವರೆಗೂ ಸರಿಯಾಗಿ ಮನೆಗೆ ಬಂದು ನಾನು ನೋಡಿದಾಗ ಅವ್ರು ಮಾಡಿದ ಸೆಟ್ಟಿಂಗ್ ತಿರ್ಗಾ ಯಥಾ ರೀತಿಯಾಗಿ ಸೌಂಡ್ ಬರ್ತಾಯಿತ್ತು. ಫೋನ್ ಮಾಡಿ ಕೇಳಿದಾಗ ಅವ್ರು ಏನಂತ ಹೇಳಿದ್ರೆ ಅಂದರೆ, ನೀವು ನಾಳೆ ತಗೊಂಡು ಬನ್ನಿ, ಬಿಟ್ಟು ಹೋಗ್ಬೇಕಾಗತ್ತೆ ಗಾಡಿನ ಒಂದಿನ, ನೋಡೋಣ ಪ್ರಾಬ್ಲಮ್ ಏನು ಅಂತ ಹೇಳಿ ಅಂದ್ರೆ ಅವರು. ನಾನು ಯಾಕೋ ಬೇಡ, ತಿರ್ಗಾ ಅದೇ ಒಂದು ಶೋರೂಮ್ಗೆ ಹೋಗಬೇಡ ಅಂಥೇಳಿ ಈ ಶಿವಮೊಗ್ಗ ಶೋರೂಮ್ಗೆ ಯಾಕೆ ಟ್ರೈ ಮಾಡಬಾರ್ದು, ಇನ್ನೊಂದು ಶೋರೂಮ್ ಅಂತಂದೇಳಿ ಟೆಕ್ನಿಷಿಯನ್ ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಒಬ್ರು ಬಿಟ್ಟು ಒಬ್ಬರು ನೋಡಿದರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅನ್ನೋ ಒಂದು ಆಸೆಗೋಸ್ಕರ ನಾನು ಶಿವಮೊಗ್ಗ ಶೋರೂಮ್ಗೆ ನನ್ನ ಒಂದು ಬೈಕ್ನ ತಗೊಂಡು ಬಂದೆ. ನಿಮ್ಗೆ ಗೊತ್ತಿರ್ಬೋದು, ಡೆಲಿವರಿ ಮಾಡಿದ್ದು, ಆಮೇಲೆ ಶೋರೂಮ್ನ ಬೈಕ್ನ ಬೈ ಮಾಡಿದ್ದು ಈ ಒಂದು RATV ಶಿವಮೊಗ್ಗ ಇದೇ ಒಂದು ಶೋರೂಮ್ನಲ್ಲಿ. ಅದೇ ರೀತಿಯಾಗಿ ನಾನು ಇಲ್ಲಿ ಬಂದು ಅವ್ರಿಗೆ ಪ್ರಾಬ್ಲಮ್ ಹೇಳಿದೆ, ಹಿಂಗೆ ಪಾರ್ಟ್ಗಳನ್ನು ಚೇಂಜ್ ಮಾಡಿದ್ದಾರೆ ಅಂಥೇಳಿ, ನೋಡೋಣ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದರು. ಫ್ರೆಂಡ್ಸ್, ನಿಮ್ಗೊಂದು ಮಾತು ಹೇಳ್ತೀನಿ, ನಿಮ್ಮ ಗಾಡಿ ಏನಾದರೂ ಪ್ರಾಬ್ಲಮ್ ಬಂದರೆ ಒಂದು ಬಿಟ್ಟು ಇನ್ನೊಂದು ಶೋರೂಮ್ಗೆ ಟ್ರೈ ಮಾಡಿ. ನೀವು ಸ್ವಲ್ಪ 4 ಜನರ ಬಾಯಲ್ಲಿ ಕೇಳಿ, ಟೆಕ್ನಿಷಿಯನ್ ಯಾವ ರೀತಿ ಎಲ್ಲಿ ಹೇಗೆ ಎಕ್ಸ್ಪರ್ಟ್ ಇರ್ತಾರೆ ಅಂಥೇಳಿ. ಇದು ಒಂದು ಮಾತು ಎಷ್ಟು ಉಪಯೋಗ ಆಗುತ್ತೆ ಅಥವಾ ಈ ಒಂದು ಸಮಸ್ಯೆಗೆ ಎಷ್ಟು ಪರಿಹಾರ ಆಗುತ್ತೆ ಅಂತ ಹೇಳಿದರೆ, 100% ನಿಮಗೆ ಒಂದು ಬಿಟ್ಟು ಇನ್ನೊಂದು ಶೋರೂಮ್ಗೆ ಟ್ರೈ ಮಾಡಿದರೆ, ನಾನು ಗಾಡಿನೇ ಸರಿ ಹೋಗಲ್ವೇನೋ, ಇದರಲ್ಲೇ ಹೊಳಿಬೇಕು ಅನ್ನೋ ಲೆವೆಲ್ಗೆ ಆಗಿತ್ತು ನನಗೆ. ಒಂದು ಶೋರೂಮ್ಗೆ ಒಬ್ಬ ಒಳ್ಳೆ ಸೀನಿಯರ್ ಟೆಕ್ನಿಷಿಯನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕೌಂಟ್ ಆಗುತ್ತೆ ಅಂತ ಹೇಳಿದರೆ, ಆ ಶೋರೂಮ್ನ ಹಿರಿಮೆನೇ ಹೆಚ್ಚುತ್ತೆ ಅಂತ ಹೇಳ್ಬೋದು. ಇವರು ಅನಿಲ್ ಅಂಥೇಳಿ ಶಿವಮೊಗ್ಗ ಶೋರೂಮ್ನ ಸೀನಿಯರ್ ಟೆಕ್ನಿಷಿಯನ್ನು. ಅವ್ರು ಹೇಳಿದರು, ಯಾರು ವರ್ಕಿಂಗ್ ಮ್ಯಾನೇಜರ್, ಗಾಡಿನ ಬೆಳಗ್ಗೆ ನಾನು ಕ್ಯೂನಲ್ಲಿ ನಿಲ್ಲಿಸಿದಾಗ ನೋಡೋಣ, ಟ್ರೈ ಮಾಡೋಣ, ಏನಾದ್ರು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಹೆಡ್ಡೇ ಚೇಂಜ್ ಮಾಡಿಬಿಡೋಣ ಅಂತ ಹೇಳಿದ್ರು. ಇವ್ರು ಬಂದಂದರು, ಟ್ರೈ ಮಾಡ್ತೀನಿ, ಸೆಟ್ಟಿಂಗ್ ಸರಿಯಾಗಿ ಆಗಿಲ್ಲ, ಅದು ಇನ್ನೊಂದು ಸರ್ತಿ ಸೆಟ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಸೆಟ್ಟಿಂಗ್ನು ಕೂಡ ಮಾಡಿಕೊಟ್ರು. ಒಂದು ಕೆಲವೇ ನಿಮಿಷಗಳಾಗಿಲ್ಲ ಫ್ರೆಂಡ್ಸ್, ಒಂದು 5-10 ನಿಮಿಷ ಮಾಡಿದರು ಅಷ್ಟೇ. ಇಂಥ ನೀಟಾಗಿ ರೆಡಿ ಆಯಿತು ಅಂತ ಹೇಳ್ತೀನಿ. ಸೌಂಡೇ ಇಲ್ಲ ಗಾಡಿ, ಅಷ್ಟು ಬೇಗನೆ ಸೆಟ್ಟಿಂಗ್ ಮಾಡಿಕೊಟ್ರು. ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಒಂದು ಶೋರೂಮ್ಗೆ, ಅಷ್ಟು ಇಂಪಾರ್ಟೆಂಟು ಆಗುತ್ತೆ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ನೀವು, ಒಬ್ಬೊಬ್ಬರು ಮೈಂಡ್ ಸೆಟ್ ಒಂದೊಂದು ಥರ, ಒಬ್ಬೊಬ್ಬರು ಒಂದೊಂದರಲ್ಲಿ ಜೀನಿಯಸ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಅಷ್ಟೇ, ಸೆಟ್ ಆದರೆ ಸೆಟ್ ಆಗಿಬಿಡ್ತವೆ ಬೇಗ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಥ್ಯಾಂಕ್ಸ್ ಹೇಳ್ತೇನೆ ನಾನು ಅನಿಲ್ ಅಣ್ಣನಿಗೆ. ಯಾಕಂತ ಹೇಳಿದರೆ, ಇಷ್ಟು ಸ್ಮೂತಾಗಿ ರೈಡ್ ಆಗ್ತಿದೆ ಗಾಡಿ ಈಗ ಅಂತ ಹೇಳಿದ್ರೆ, ಅಷ್ಟಕ್ಕೆ ಬಿಡಲಿಲ್ಲ ನಾನು ಅವ್ರನ್ನ ಕೇಳಿದೆ, ಈ ಒಂದು ಸೆಟ್ಟಿಂಗ್ ನೀವು ಇದೇ ರೀತಿಯಾಗಿ ಅವರು ಮಾಡಿಕೊಟ್ಟಿದ್ರು. ಈ ಸೆಟ್ಟಿಂಗ್ ಮಾಡಿದ ತಕ್ಷಣ ಒಂದು 20 ಕಿಲೋಮೀಟ್ರ್ ಹೋಗ್ತಿದ್ದಂಗೆ ಈ ಒಂದು ಸೆಟ್ಟಿಂಗ್ ಹೋಗ್ಬಿಡುತ್ತೆ, ತಿರ್ಗಾ ಸೌಂಡು ಸ್ಟಾರ್ಟ್ ಆಗುತ್ತೆ ಒಂದು 20 ಕಿಲೋಮೀಟ್ರ್ ಆದಮೇಲೆ. ಅಂದರೆ 60 ಕ್ರಾಸ್ ಮಾಡಿ ಅಥವಾ 60-70 ಸ್ಪೀಡಲ್ಲಿ ಹೋದರೆ ನಾವು ಈ ಒಂದು ಸೆಟ್ಟಿಂಗ್ ತಪ್ಪಿಬಿಡುತ್ತೆ ಅಥವಾ ಮಿಸ್ ಆಗಿಬಿಡುತ್ತೆ, ಹೋಗ್ಬಿಡುತ್ತೆ. ಅದೇ ಸೌಂಡ್ ಯಥಾ ರೀತಿಯಾಗಿ ಬರುತ್ತೆ. ಅಂದರೆ ಆ ಸ್ಪೀಡ್ ಹೋದ ತಕ್ಷಣ ತಿರ್ಗಾ ಯಥಾ ಸೌಂಡ್ ಬರುತ್ತೆ ಅಂಥೇಳಿ ನಾನೇನೇನು ಅನುಭವಿಸಿದ್ದೆ. ಯಾಕಂದರೆ ನಾನೇ ರೈಡ್ ಮಾಡ್ತೀನಲ್ಲ, ಎಲ್ಲ ಹೇಳಿದೆ ಅವರಿಗೆ ತಿಳಿಸಿ. ಅವ್ರೇನಂತ ಹೇಳಿದ್ರೆ, ಸರಿ ಆಯಿತು, ಹಾಗೆ ಮಾಡೋಣ ಅಂತಂದೇಳಿ ಈ ಒಂದು ಸೆಟ್ಟಿಂಗ್ನ ಮಾಡಿದ್ದಲ್ದೇ ಅವರು ನನ್ನ ಕರ್ಕೊಂಡು ಒಂದು ರೌಂಡು ಟೆಸ್ಟ್ ಡ್ರೈವ್ ಕೂಡ ಕರ್ಕೊಂಡು ಬಂದರು. ನಾನು ಹೇಳಿದ್ದು ಒಂದು 10 ಕಿಲೋಮೀಟ್ರ್ ಹೋದರೆ ಸಾಕು, ಈ ಸೌಂಡ್ ಬರುತ್ತೆ ಅಂತ ಹೇಳಿದ್ದೆ. ಸರಿ ಆಯಿತು ಬನ್ನಿ ಅಂತಂದೇಳಿ ಒಂದು 10 ಕಿಲೋಮೀಟ್ರ್ ಹೋಗೋಣ ಅಂತಂದೇಳಿ 11 ಕಿಲೋಮೀಟ್ರ್ ಹೋದರು ಅವರು, ನನ್ನ ಒಂದು ಕರ್ಕೊಂಡ್ರು. ಆದರೆ ಯಾವುದೇ ರೀತಿಯಾಗಿ ಸೌಂಡು ಇವತ್ತಿನವರೆಗೂ ಕೂಡ ಬಂದಿಲ್ಲ ಅಂತ ಹೇಳ್ತೀನಿ. ಅಷ್ಟು ಸೂಪರ್ ಸೆಟ್ಟಿಂಗ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಈಗ ನೀವು ವಿಜುವಲ್ನಲ್ಲಿ ತೋರಿಸ್ತಿರೋ ಹಾಗೆ ಕಂಪ್ಲೀಟಾಗಿ ಸೆಟ್ಟಿಂಗು ಅವರು ಅಲ್ಲಿ ಹಾಕಿದ್ದು, ಸೆಟ್ಟಿಂಗ್ ಮಾಡಿದ ತಕ್ಷಣ ಒಂದು ಸರ್ತಿ ಅಲ್ಲೇ ಸ್ಟಾರ್ಟ್ ಮಾಡಿ ಸೌಂಡನ್ನು ನೋಡ್ಬೋದಿತ್ತು. ಅದನ್ನು ಒಂದು ಸ್ವಲ್ಪ ಟೆಸ್ಟ್ಗೂ ಕೂಡ ನೋಡಲಿಲ್ಲ ಅವರು. ಕಂಪ್ಲೀಟಾಗಿ ಕ್ಯಾಪ್ ಹಾಕಿ ಸೆಟ್ ಮಾಡಿ ಪ್ಯಾನಲ್ ಕುಂದಿರಿಸಿ ನೋಡ್ತಿರ್ಬೋದು. ಟೆಸ್ಟ್ ಡ್ರೈವ್ ಹೊಂಟೇ ಬಿಟ್ರು. ಬನ್ನಿ ನಾವು ಒಂದು ಸರ್ತಿ ನಿಮ್ಮನ್ನು ಕರ್ಕೊಂಡು
ಡಿಸ್ಟ್ರಾಯ್ ಮಾಡ್ತೀನಿ ಅಂಥೇಳಿ. ನಿಜವಾಗ್ಲೂ ಅನಿಲ್ ಅಣ್ಣ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಹೇಳ್ತೀನಿ ನಾನು ಅನಿಲ್ ಅಣ್ಣನಿಗೆ ಈ ಮೂಲಕ. ತುಂಬಾ ಸೂಪರ್ ಸೀನಿಯರ್ ಟೆಕ್ನಿಷಿಯನ್ ಅಂತ ಹೇಳ್ತಿರ್ಬೋದು. ನೋಡ್ತಿರ್ಬೋದು ಶಿವಮೊಗ್ಗ ನಾವು ಆ ಶೋರೂಮ್ನ ಮುಂಭಾಗದಿಂದ ಹಾಗೇನೆ ಒಂದು 10 ಕಿಲೋಮೀಟರು ಏನು ರಸ್ತೆ ಬೈಪಾಸ್ ರಸ್ತೆ ಇದೆ, ಅಲ್ಲಿವರೆಗೂ ನಾವು ಟೆಸ್ಟ್ ಡ್ರೈವ್ ಹೋದ್ವಿ. ನೋಡ್ತಿರ್ಬೋದು ಯಾವುದೇ ರೀತಿಯಾಗಿ ಇಷ್ಟು ಹೋಗಿದ ತಕ್ಷಣವೇ ಒಂದು 5-6 ಕಿಲೋಮೀಟರ್ಗೆ ಸೌಂಡ್ ಬಂದ್ಬಿಡೋದು. ಅದು ಯಾವುದೇ ರೀತಿಯಾಗಿ ಇವತ್ತಿನವರೆಗೂ ಸೌಂಡ್ ಇಲ್ಲ. ಪಾಪ ಅವರು 10 ಕಿಲೋಮೀಟ್ರ್ ಯಾಕೆ 11-12 ಕಿಲೋಮೀಟ್ರ್ ಇನ್ನೂ ಹೋಗೋಣ ಅಂತ ಕೇಳಿದ್ರು. ಬೇಡ ಬನ್ನಿ, ಇಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಅದು ಅಂತ ಹೇಳಿದೆ ನಾನು. ಏನೋ ಇದರಿಂದ ಒಂದು ಕಲಿತ ಪಾಠ ಏನು ಅಂತ ಹೇಳಿದರೆ, ಏನಿಲ್ಲ ಫ್ರೆಂಡ್ಸ್, ಒಬ್ಬ ನಮ್ಮ ಗಾಡಿ ಅಂದಮೇಲೆ ಪ್ರಾಬ್ಲಮ್ಸ್ ಬರೋದೇ. ಪ್ರಾಬ್ಲಮ್ಸ್ ಕೂಡ ಪ್ರಾಬ್ಲಮ್ ಅಲ್ಲ ಅದು. ಯಾಕಂತ ಹೇಳಿದರೆ ಅದು ಕೂಡ ಒಂದು ನಮ್ಮಂಥ ಮನುಷ್ಯರೇ ನಿರ್ಮಾಣ ಮಾಡಿದಂಥ ಬೈಕ್ ಇದು. ಈ ಒಂದು ಪ್ರಾಬ್ಲಮ್ಮೇ ಅಲ್ಲ, ಒಬ್ಬ ಸೂಪರ್ ಟೆಕ್ನಿಷಿಯನ್ ಸಿಗಬೇಕಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ಬೋದು. ಈ ಒಂದು ಸೆಟ್ಟಿಂಗ್ ನನ್ನ ಒಂದು ಬೈಕ್ಗೆ ತುಂಬ ಶಾಶ್ವತ ಲಾಂಗ್ ಲೈಫ್ ಸೆಟ್ಟಿಂಗ್ ಆಗಿ ಉಳಿಯುತ್ತೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ಮಾಡಿದ ಸೆಟ್ಟಿಂಗ್ ಆ ರೀತಿಯಾಗಿದೆ. ನಾನು ಕಂಪ್ಲೀಟಾಗಿ ಒಂದು 2-3 ದಿನ ಡ್ರೈವ್ ಕೂಡ ಲಾಂಗ್ ಡ್ರೈವ್ಗೆ ಹೋಗಿದ್ದೆ ಇದೇ ಒಂದು ಬೈಕ್ನಲ್ಲಿ. ಅದಾದ ತಕ್ಷಣ ಈ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟು ಸ್ಮೂತ್ ಸೆಟ್ಟಿಂಗ್ ಆಗಿದೆ ಅಂತ ಹೇಳಿದರೆ ತುಂಬಾ ಸ್ಮೂತ್ ಸೆಟ್ಟಿಂಗ್ ಆಗಿದೆ. ನೋಡ್ತಿರ್ಬೋದು ಫೈನಲ್ ಒಂದು ಏನು ಕಂಪ್ಲೀಟ್ ಪ್ಯಾನಲ್ನ ಜೋಡಿಸ್ತಾ ಇದ್ದಾರೆ ಈಗ. ಸೆಟ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತೀನಿ. ಇವರ ಹೆಸರು ಇವರೇ ಒಂದು ಸೆಟ್ಟಿಂಗ್ ಮಾಡಿದ್ದು ಅನಿಲ್ ಅಂಥೇಳಿ, ಸೀನಿಯರ್ ಟೆಕ್ನಿಷಿಯನ್ ಅಂತ ಹೇಳ್ಬೋದು, ಶಿವಮೊಗ್ಗ ಆರ್ಯ TVS ಶೋರೂಮ್ನಲ್ಲಿ. ಥ್ಯಾಂಕ್ ಯು ಅನಿಲ್ ಅಣ್ಣ, ತುಂಬ ಸೆಟ್ಟಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಒಂದು ಸೌಂಡ್ ಇಲ್ಲ. ಏನು ಶೋರೂಮ್ನಲ್ಲಿ ಬಂದಾಗ ಯಾವ ರೀತಿ ಗಾಡಿ ಸೌಂಡ್ ಇರುತ್ತೋ ಅದೇ ರೀತಿಯಾಗಿ ಗಾಡಿ ಸೌಂಡ್ ಇದೆ ಅಂತ ಹೇಳ್ತೀನಿ. ನಿಮಗೆ ಈ ಒಂದು ಮೂಲಕ ಹೇಳೋದೇನಂತ ಹೇಳಿದರೆ, ಒಳ್ಳೆ ಶೋರೂಮ್ಗೆ ತಗೊಂಡೋಗಿ ಯಾವ ಒಂದು ಪ್ರಾಬ್ಲಮ್ ಅಲ್ಲ, ಸಾಲ್ವ್ ಆಗುತ್ತೆ. ವಾರಂಟಿ ಇರೋದ್ರಿಂದ ಅಷ್ಟರೊಳಗೆ ಹೋಗಿ ಬೇಗ ಚೆಕ್ ಮಾಡಿಸ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದ. ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು ಆರ್ಯ TVS ಶಿವಮೊಗ್ಗ. ಥ್ಯಾಂಕ್ ಯು.